ಕೇರಳದಿಂದ ಬರುವಾಗ ಭೀಕರ ಅಪಘಾತಕ್ಕೆ ಯುವಕ ಸಾವನ್ನಪ್ಪಿದ್ದಾನೆ. ಕೇರಳ ಮೈಸೂರು ಗಡಿ ಬಳಿ ಇರುವಂತಹ ಕಾಟಿಕೊಳಂ ಬಳಿ ನಡೆದಿರುವಂತಹ ಘಟನೆ ಇದು. ಮೈಸೂರು ಮೂಲದ ಯುವಕ ಅನಂತ್ ಭೂಷಣ್ ಮೃತ ದುರ್ದೈವಿ ಆಗಿದ್ದಾನೆ. ನೀರು ನಿಂತಿದ್ದ ಹೊಂಡಕ್ಕೆ ಬಿದ್ದ ಹಿನ್ನೆಲೆ ತಪ್ಪಿದ ನಿಯಂತ್ರಣ. ಹೆಲ್ಮೆಟ್ ಹಾಕಿದ್ರೂ ಬಸ್ ಚಕ್ರದಡಿ ಸಿಲುಕಿ ಯುವಕ ಸಾವನ್ನಪ್ಪಿದ್ದಾನೆ. ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನಂತ್ ಭೂಷಣ್. ಅಪಘಾತದ ದೃಶ್ಯ ಬಸ್ನ ಡ್ಯಾಶ್ ಬೋರ್ಡ್ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಹಳ ಭಯಾನಕವಾಗಿದೆ ನೋಡಲಿಕ್ಕೆ. ಕೇರಳದಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆಗಿರುವ ಅವಘಡ ಇದು. ಕಾಟಿಕೊಳಂ ಬಳಿ ನಡೆದಿದೆ. ಆ ಕಡೆ ಒಂದು ಫಾರೆಸ್ಟ್ ರೂಟ್ ಇದೆ. ಅಲ್ಲಿ ಆ ಕಡೆ ಈ ಕಡೆ ಕಾಡು, ಕಾಡಿನ ಮಧ್ಯೆ ರಸ್ತೆ. ಸ್ವಲ್ಪ ಇಕ್ಕಟ್ಟಿನ ಜಾಗ ಅಂತ ನಮ್ಗನ್ನಿಸ್ತು ಫುಟೇಜನ್ನು ನೋಡಿದಾಗ. ಇಲ್ಲಿ ಆ ಯುವಕ ಏನಿದ್ದಾನೆ ಹೆಲ್ಮೆಟ್ ಹಾಕಿದ್ದ, ಆದರೂ ಕೂಡ ಬದುಕುಳಿದಿಲ್ಲ. ಅಂದರೆ ನಮ್ಗೆ ಗೊತ್ತಾಗೋದು ಹೆಲ್ಮೆಟ್ ಹಾಕಿದರೆ ಪ್ರಾಣ ಉಳಿಯುತ್ತೆ ಅಂತಲ್ಲ. ನೋಡ್ತಾ ಇದ್ದು ದೃಶ್ಯದಲ್ಲಿ ಬಸ್ನ ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಇದು ನೋಡಿ. ಎದುರುಗಡೆ ಬಂದ, ಅಲ್ಲಿ ನೀರಲ್ಲಿ ಸ್ಕಿಡ್ ಆಯಿತು. ಒಂದು ಸಣ್ಣ ಹೊಂಡ ಬಿದ್ದಿತ್ತಲ್ಲಿ ನೋಡಿ. ಬರ್ತಾ ಇದ್ದಾನೆ. ಎಷ್ಟು ಸ್ಪೀಡ್ ಇದೆ ಗಾಡಿ. ಬಸ್ಸು ಕೂಡ ಸ್ಪೀಡ್ ಇದೆ. ಬಸ್ನ ಒಂದು ಏನೂ ತಪ್ಪಿಲ್ಲ. ಇಲ್ಲಿ ಅವನ ಪಾಡಿಗೆ ಅವನು ಲೆಫ್ಟ್ ಹೋಗ್ತಾ ಇದ್ದಾನೆ. ಆ ಕಡೆ ಅವನು ಕೂಡ ಲೆಫ್ಟ್ಗೆ ಬರ್ತಾ ಇದ್ದಾನೆ. ಆದರೆ ನಿಯಂತ್ರಣ ತಪ್ಪಿಡುತ್ತೆ ಅಲ್ಲಿ. ಅವನು ಬಸ್ ಏನು ಮಾಡುತ್ತೆ, ಅಲ್ಲಿ ಮತ್ತೆ ನನಗೆ ಸೈಡ್ ಹೋಗೋಕ್ಕಾಗೋದಿಲ್ಲ ಅಂಥೇಳಿ ಬಸ್ ಇಡೀ ರಸ್ತೆಯೇ ಆಕ್ರಮಿಸಿಕೊಂಡಂಗೆ ಕಾಣಿಸುತ್ತೆ. ರಸ್ತೆ ಕೂಡ ಅಷ್ಟೇ, ಅದು ನಮ್ಗೆ ನೋಡೋಕೆ ಡಬಲ್ ಥರ ಕಾಣಿಸ್ತಿದೆ ಅಷ್ಟೇ. ಒಂದು ಬಸ್ ಹೋಗಲಿಕ್ಕೆ ಕರೆಕ್ಟಾಗಿದೆ ಅದು. ಬಟ್ ಆ ಕಡೆ ನಾನು ರಸ್ತೆ ಮೇಲೆ ಹೋಗಬಾರ್ದು ಅನ್ನೋಂಥ ಕಾರಣಕ್ಕೆ ಸೈಡಿಂದ ಹೋಗೋಣ ಅಂತ ಎದ್ಕೊಂಡು ಬಿಡ್ತಾನೆ. ಆದರೆ ನೋಡಿ ಅಲ್ಲಿ ನೀರು ನಿಂತ್ಕೊಂಡು ಬಿಡುತ್ತೆ. ಒಂದು ಸಣ್ಣ ಗುಂಡಿ ಬಿದ್ದಿರುತ್ತೆ ಅಲ್ಲಿ ಸ್ಕಿಡ್ ಆಗಿ ಅದನ್ನು ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆಗೋದಿಲ್ಲ. ನೇರವಾಗಿ ಬಂದು ಬಸ್ಗೆ ಗುದ್ದಿ ಬಿಡ್ತಾನೆ. ನೋಡ್ತಾ ಇದ್ದೀವಿ ಭಯಾನಕ ದೃಶ್ಯವನ್ನು. ಬಹುಶಃ ಸ್ಲೋ ಆಗಿದ್ದಿದ್ರೆ ಜೀವ ಉಳಿತಿತ್ತೇನೋ. ಮೈಸೂರು ಮೂಲದ ಯುವಕ ಅನಂತ್ ಭೂಷಣ್ ಅಂತೇಳಿ ಆತನ ಹೆಸರು. ಜಿಮ್ ಟ್ರೈನರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು. ಹೆಲ್ಮೆಟ್ ಹಾಕಿದ್ರು, ಆದರೂ ಕೂಡ ಬಸ್ ಚಕ್ರದಡಿ ಸಿಲುಕಿ ಬಸ್ ಕೂಡ ಬಹಳ ಸ್ಪೀಡಾಗಿತ್ತು. ಸಡನ್ಲಿ ನಿಮಗೆ ಬ್ರೇಕ್ ಹಾಕೋಕ್ಕಾಗೋದಿಲ್ಲ. ಅದಾದಮೇಲೆ ಬ್ರೇಕ್ ಹಾಕಿದ ಅವನು ಬಸ್ ಡ್ರೈವರು. ಅಷ್ಟರೊಳಗಾಗಲೇ ಅನಂತ್ ಭೂಷಣ್ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಕೇರಳ ಮೈಸೂರು ಗಡಿ ಬಳಿ ಕಾಟಿಕೊಳಂ ಅಂತ ಬರುತ್ತೆ, ಅಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಕಡೆ ಈ ಕಡೆ ಘಾಟ್ ಇದೆ, ನೋಡ್ತಾ ಇದ್ದು ಘಾಟ್ ಸೆಕ್ಷನ್ ಒಂದು ರೋಡ್ಗಳಿವು. ಭಾಳ ಚಿಕ್ಕದಾಗಿ ಅಲ್ಲಿ ರೋಡ್ಗಳನ್ನು ಮಾಡಿರುವುದು ಕೂಡ ಅನಾಹುತಕ್ಕೆ ಕಾರಣ ಆಗುತ್ತಾ ಇದೆ ಅನ್ನೋದು ನಮಗೆ ಅಲ್ಲಿ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನೋಡಿ. ಆ ಇಡೀ ರಸ್ತೆಯ ಉದ್ದಕ್ಕೂ ಕೂಡ ಬಸ್ಸೇ ಹೋಗ್ತಾ ಇದೆ ಅಂತ ಅನಿಸುತ್ತೆ ಕ್ಯಾಮ್ರಾದಲ್ಲಿ ಕೂಡ. ಜೊತೆಗೆ ಅಲ್ಲಿ ಬೈಕ್ ಬರಲಿಕ್ಕೂ ಕೂಡ ಅವಕಾಶ ಇಲ್ಲ. ಅವನು ಮುಂದೆ ಬರೋನು ಹೆಂಗೋ ಹೋಗ್ಬಿಟ್ಟ. ಬಟ್ ಇವನು ನಾನೆಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂಥೇಳಿ ಭಯ ಉಂಟಾಗಿ ಆ ಕಡೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾನೆ. ಅಥವಾ ಓವರ್ ಸ್ಪೀಡಾಗಿ ಬಂದು ಆತನಿಗೂ ಕೂಡ ಕಂಟ್ರೋಲ್ ಸಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿಯೇ ಒಂದು ಸಣ್ಣ ನೀರಿನ ಗುಂಡಿ ಬಿದ್ದಿತ್ತಲ್ಲಿ, ಮಳೆ ಆಗಿದೆ ಆ ಭಾಗದಲ್ಲಿ. ಬಹುಶಃ ಆ ನೀರಿನ ಗುಂಡಿ ಇಲ್ಲದೇ ಇದ್ದಿದ್ರೆ ಇಂತಹ ಅಪಘಾತ ಆಗಿದ್ರೂ ಕೂಡ ಆತ ಬದುಕುಳಿತಾ ಇದ್ನೇನೋ.